ಹಾಯ್, ನಾನಿವತ್ತು ನಿಮ್ಮ ಮುಂದೆ ಒಂದು ಸೀಕ್ರೆಟ್ನ ರಿವೀಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಿಮಗೆ ಒಂದು ಸೀಕ್ರೆಟ್ನ ಹೇಳಬೇಕು. ಸೀಕ್ರೆಟ್ ಅಲ್ಲ, ಇದು ಒಂದು ಟಿಪ್ ಅಂತ ತಗೊಳ್ಳಿ, ಅಥವಾ ಇದು ಖಂಡಿತ ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ಇವಾಗ ಎಲ್ರಿಗೂ ಹೇಗೆ ಅಂದರೆ ಮೇಕಪ್ ಆರ್ಟಿಸ್ಟ್ ಆಗೋದಕ್ಕೆ ಆಗಲ್ಲ. ಯಾಕಂದರೆ ಬಿಸಿ ಶೆಡ್ಯೂಲ್ ಇರುತ್ತೆ, ಮತ್ತು ಅಷ್ಟೊಂದು ದುಡ್ಡು ಅಫೋರ್ಡ್ ಮಾಡೋದಕ್ಕಾಗಲ್ಲ. ಮತ್ತು ಯಾವಾಗನೂ ಮೇಕಪ್ ಆರ್ಟಿಸ್ಟ್ನ ಕರೆದ್ಬಿಟ್ಟು ಮೇಕಪ್ ಮಾಡಿಸ್ಕೊಳ್ಳೋದಕ್ಕೂ ಆಗಲ್ಲ. ಇವಾಗೆಲ್ಲ ಪ್ರೈಸ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮನೆಯಲ್ಲೇ ನೀವು ಮೇಕಪ್ ಆರ್ಟಿಸ್ಟ್ ಥರ ಮೇಕಪ್ ಮಾಡ್ಕೊಳ್ಬೋದು. ಅದು ಜಸ್ಟ್ ಒಂದೇ ಒಂದು ಪ್ಯಾಲೆಟಿಂದ. ನಾವು ತಗೊಳ್ಳೋ ಅಂಥ ಕಾಸ್ಟ್ಲಿ ಆಗಿರೋ ಫೌಂಡೇಶನ್ಸ್ ಎಲ್ಲದೂ ತಗೊಳ್ಳೋದು ಬೇಡ. ಒಂದೇ ಒಂದು ಪ್ಯಾಲೆಟ್ ಬರುತ್ತೆ, ನಾನು ತೋರಿಸ್ತೀನಿ ನಿಮಗೆ. ಅದನ್ನೊಂದು ತಗೊಂಡ್ರೆ ಸಾಕು, ಅದರಲ್ಲಿ ನೀವು ಈಸಿಯಾಗಿ ಮೇಕಪ್ ಆರ್ಟಿಸ್ಟ್ ಥರನೇ ಮೇಕಪ್ ಮಾಡ್ಕೊಳ್ಬೋದು. ಇದು ಕ್ರೈಲಾನ್ ಅವ್ರದ್ದು ಡರ್ಮಾ ಅಂತ ಒಂದು ಪ್ಯಾಲೆಟು. ಇದರಲ್ಲಿ 5 ಶೇಡ್ಸ್ ಅವೈಲೇಬಲ್ ಇದೆ. 12 ಶೇಡ್ಸಿಂದು ಅವೈಲೇಬಲ್ ಇದೆ, ಬಟ್ 12 ಶೇಡ್ಸಿಂದು ನೆಸೆಸರಿ ಇಲ್ಲ. ಇದು 5 ಶೇಡ್ಸ್ ಇದೆ. ಅದು 5 ಶೇಡ್ಸಿಂದ ಮಾತ್ರ ಸಾಕು. ಇದು ಅರೌಂಡ್ 2000 ಚೇಂಜ್ ಏನೋ ಅಮೌಂಟ್ ಇದೆ ಅನಿಸುತ್ತೆ. ಸೊ ಓಕೆ, ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಜಾಸ್ತಿ ಅಮೌಂಟ್ ಏನು ಖರ್ಚಾಗಲ್ಲ. ಆಮೇಲೆ ಇನ್ನೊಂದೇನೆಂದರೆ, ಈಗ ನಾವು ಬಳಸೋವಂಥ ಫೌಂಡೇಶನ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದನ್ನು ನಿಮಗೆ ಅಫೋರ್ಡ್ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ನೀವು ತಗೊಂಡ್ರೂ ಅದು ಯೂಸ್ ಆಗಲ್ಲ. ಯಾಕಂದರೆ ನೀವು ಯಾವಾಗನೋ ಒಂದೊಂದ್ಸಲ ಮೇಕಪ್ ಮಾಡ್ಕೊಳ್ತಾ ಇರ್ತೀರ. ಸೊ ಹಾಗಾಗಿ ಅದು ಎಕ್ಸ್ಪೈರ್ ಆಗಿಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಇದು ನೋಡಿ, ಇದು ಸ್ವಲ್ಪ ಕ್ವಾಂಟಿಟಿಯಲ್ಲಿನೇ ಫೌಂಡೇಶನ್ ಇದೆ. ಇದು 5 ಶೇಡ್ಸ್ ಇದೆ. ನಿಮಗೆ ಮೀಡಿಯಮ್ ಕಲರ್ ಇದ್ದರೆ ಮೀಡಿಯಮ್ದು ಇದೆ, ಮತ್ತು ಡಾರ್ಕ್ ಇದೆ. ಇಲ್ಲಿ ಒಂದು ಡಾರ್ಕ್, 2 ಡಾರ್ಕ್ ಇದ್ದಾವೆ. ಇದು ಸ್ವಲ್ಪ ಮೀಡಿಯಮಲ್ಲೇ ಬರುತ್ತೆ, ಇದು ಸ್ವಲ್ಪ ಫೇರ್ ಇರೋರಿಗೆ ಬರುತ್ತೆ. ಇದು ಆರೆಂಜ್ ಕಲರ್ ಏನಪ್ಪ ಅಂದರೆ ನಾವು ಕಲರ್ ಕರೆಕ್ಟರ್ ಆಗಿ ಯೂಸ್ ಮಾಡ್ಬೋದು ಇದನ್ನು. ಮತ್ತು ನಿಮಗೆ ಕನ್ಸೀಲರ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ಹೇಗೆ ಅಂದರೆ, ನಿಮ್ಮ ಕಲರ್ಗಿನ್ನ ಒಂದು ಶೇಡ್ ಜಾಸ್ತಿ ಇರುವಂಥ ಫೌಂಡೇಶನ್ನ ತಗೊಂಡ್ಬಿಟ್ಟು ಹಾಕೊಂಡ್ರೆ ಅದೇ ಕನ್ಸೀಲರ್ ಕೂಡ ಆಗಿಬಿಡುತ್ತೆ. ಇದು ತುಂಬ ಥಿಕ್ ಆಗಿರೋದ್ರಿಂದ ಒಂದು ಲಿಕ್ವಿಡ್ ಬರುತ್ತೆ. ಆ ಲಿಕ್ವಿಡ್ನ ಯೂಸ್ ಮಾಡಿಬಿಟ್ಟು ನೀವು ಸ್ವಲ್ಪ ತೆಳು ಮಾಡ್ಕೊಂಬಿಟ್ಟು ಅದನ್ನು ಹಚ್ಕೋಬೋದು. ಇದು ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ ಅಲ್ಲದೆ ಆಯಿಲಿ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ ಅವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು.